ವೆಲ್ಕಮ್ ಬ್ಯಾಕ್. ಇವತ್ತಿನ ರಾಜಕೀಯ ಸುದ್ದಿ ಸ್ಫೋಟ ನಂಬರ್ 1 ನೋಡೋದಾದ್ರೆ, ಇವತ್ತು ಬಿಜೆಪಿ ಸುಮಲತಾ ಅವರಿಗೆ ಮಂಡ್ಯದಲ್ಲಿ ಬೆಂಬಲ ಕೊಡುತ್ತೋ ಅಥವಾ ತಾನೇ ಅಭ್ಯರ್ಥಿಯನ್ನು ಹಾಕುತ್ತೋ ಅನ್ನೋದ್ರ ಬಗ್ಗೆ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾ ಇದ್ದಾರೆ. ಈ ಬಗ್ಗೆ ಒಂದು ಎಲೆಕ್ಷನ್ ಬ್ರೇಕಿಂಗ್. ಮಂಡ್ಯದಲ್ಲಿ ಸುಮಲತಾಗೆ ಬಿಜೆಪಿ ಬೆಂಬಲ ಕೊಡುತ್ತಾ? ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಈ ನಿರ್ಧಾರವನ್ನು ಮಾಡ್ತಾ ಇದೆ. ಯಾಕೆಂದ್ರೆ ಈಗಾಗಲೇ BS ಯಡಿಯೂರಪ್ಪನವರು SM ಕೃಷ್ಣ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಚರ್ಚೆ ನಡೀತಾ ಇದೆ. ಚರ್ಚೆಯ ಬಳಿಕ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಸುಮಲತಾ ಅವರು ಕೂಡ ಈಗಾಗಲೇ SM ಕೃಷ್ಣ ಅವರ ನಿವಾಸಕ್ಕೆ ಹೋಗಿದ್ರು. ನಿಮ್ಮ ಬೆಂಬಲವನ್ನು, ಅಂದರೆ ನಿಮ್ಮ ಪಕ್ಷದ ಬೆಂಬಲವನ್ನು ನಮಗೆ ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ರು. SM ಕೃಷ್ಣ ಅವರು ಕೂಡ ಪಕ್ಷದ ನಾಯಕರ ಜೊತೆ ಮಾತನಾಡಿ ನಾನು ತಿಳಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಈಗ ಯಡಿಯೂರಪ್ಪನವರು ಭೇಟಿ ಕೊಟ್ಟಿದ್ದಾರೆ. ಚರ್ಚೆ ಮಾಡಿದ ಬಳಿಕ SM ಕೃಷ್ಣ ಮತ್ತು BS ಯಡಿಯೂರಪ್ಪನವರ ನಡುವೆ ಮಾತುಕತೆ ನಡೆದ ಬಳಿಕ ಸುಮಲತಾ ಅವರಿಗೆ ಬೆಂಬಲಿಸಬೇಕೋ ಅಥವಾ ತಾವೇ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರಲಾಗುತ್ತೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಮತ್ತು JDSನ ಒಮ್ಮತದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತು. ಆದರೆ ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು ಪಕ್ಷೇತರರಾಗಿ ಕಣಕ್ಕಿಳಿತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಅಲ್ಲಿ ಅಭ್ಯರ್ಥಿಯನ್ನು ಇಳಿಸೋದು ಬೇಡ, ಅದರ ಬದಲಾಗಿ ಬಿಜೆಪಿಯವರೇ ನನಗೆ ಬೆಂಬಲವನ್ನು ಕೊಡಿ ಅಂತ ಮನವಿಯನ್ನು ಸುಮಲತಾ ಅವರು ಮಾಡಿಕೊಂಡಿದ್ರು. SM ಕೃಷ್ಣ ಅವರ ನಿವಾಸಕ್ಕೆ ಬಂದು ಕೇಳ್ಕೊಂಡಿದ್ರು. ಈಗ ಯಡಿಯೂರಪ್ಪನವರು ಕೂಡ SM ಕೃಷ್ಣ ಅವರ ಮನೆಗೆ ಬಂದಿದ್ದಾರೆ, ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಸುಮಲತಾ ಅವರಿಗೆ ಏನಾದರೂ ಬೆಂಬಲ ಕೊಟ್ಟರೆ ಮುಂದಾಗ್ತಕ್ಕಂಥ ಪರಿಣಾಮಗಳೇನು, ಅಥವಾ ತಾವೇ ಅಭ್ಯರ್ಥಿಯನ್ನು ಇಳಿಸಿದ್ರೆ ಮುಂದಾಗ್ತಕ್ಕಂಥ ಪರಿಣಾಮಗಳೇನು, ಸಾಧಕ ಬಾಧಕಗಳೇನೇನು ಅಂತಕ್ಕಂಥದ್ರ ಬಗ್ಗೆ ಇಬ್ಬರೂ ಹಿರಿಯ ನಾಯಕರು ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯನ್ನು ಮಾಡಿದ ಬಳಿಕ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ಮಂಡ್ಯದಿಂದ ಬಿಜೆಪಿ ಅಭ್ಯರ್ಥಿ ಹಾಕುತ್ತೋ ಅಥವಾ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡುತ್ತೋ ಅಂತಕ್ಕಂಥದ್ದು ಸದ್ಯದ ಕುತೂಹಲ. ಒಂದು ವೇಳೆ ಬಿಜೆಪಿ ಏನಾದರೂ ಅಭ್ಯರ್ಥಿಯನ್ನು ಹಾಕಿದ್ರೆ ಅಲ್ಲಿ ಟ್ರಯಾಂಗ್ಯುಲರ್ ಫೈಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಬಿಜೆಪಿ ತುಂಬ ದೊಡ್ಡ ಮಟ್ಟದಲ್ಲಿ ಬಲಶಾಲಿ ಅಲ್ಲ ಮಂಡ್ಯ ಭಾಗದಲ್ಲಿ. ಹಾಗಾಗಿ ಸುಮಲತಾ ಅವರಿಗೆ ಬೆಂಬಲವನ್ನು ಕೊಟ್ಟರೆ ಪಕ್ಷೇತರರಾಗಿ ಅವ್ರು ಗೆಲ್ಲೋದ್ರಿಂದ ಮುಂದೊಂದು ದಿನ ಅವರ ಬೆಂಬಲ ಬೇಕಾಗಿ ಬರಬೇಕಾದ್ರೆ ಸುಮಲತಾ ಅಂಬರೀಶ್ ಅವರು ಖಂಡಿತವಾಗಿ ಅದಕ್ಕೆ ಬೆಂಬಲ ಕೊಡ್ತಾರೆ ಅಂತ ಆ ಬಗ್ಗೆ ಈಗ ತೀರ್ಮಾನ ಕೆಲವೇ ಹೊತ್ತಿನಲ್ಲಾಗುತ್ತೆ. ಇನ್ನು ಇವತ್ತಿನ ಸುದ್ದಿ ಸ್ಫೋಟ ನಂಬರ್ 2 ಏನು ಅಂತ ನೋಡೋದಾದ್ರೆ, ಚುನಾವಣೆಗೂ ಮುನ್ನವೇ ದೋಸ್ತಿ ಪಕ್ಷಗಳ ನಡುವೆ ಹಗ್ಗಜಗ್ಗಾಟ ಮತ್ತು ದೊಡ್ಡ ಮಟ್ಟದ ಫೈಟ್ ಶುರು ಆಗ್ತಾ ಇದೆ. ಅದನ್ನ ಬಿಗ್ ಫೈಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕೆ ಅಂತ ಬರ್ತಾ ಇದೆ ನೋಡಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಲೋಕಸಭೆ ಎಲೆಕ್ಷನ್ಗೂ ಮೊದಲೇ ದೋಸ್ತಿಗಳ ಮಧ್ಯೆ ಬಿಗ್ ಫೈಟ್ ಶುರುವಾಗ್ತಾ ಇದೆಯಾ? ಕ್ಷೇತ್ರ ಹಂಚಿಕೆಯ ಬೆನ್ನಲ್ಲೇ ದೋಸ್ತಿಗಳ ಮಧ್ಯೆ ಕಿತ್ತಾಟ ಶುರುವಾಗ್ತಾ ಇದೆ. ಮೊಮ್ಮಕ್ಕಳಿಗೆ ತ್ಯಾಗ ಮಾಡಿದ ದೇವೇಗೌಡರಿಗೆ ಹಾಗಾದರೆ ಸಂಕಷ್ಟ ಎದುರಾಗುತ್ತಾ? ಬೆಂಗಳೂರು ಉತ್ತರದಲ್ಲಿ ಕಣಕ್ಕಿಳಿದರೆ ಗೌಡರ ಹಾದಿ ಕಠಿಣವಾಗುತ್ತಾ? ದೇವೇಗೌಡರ ಗೆಲುವಿಗೆ ಷರತ್ತನ್ನು ವಿಧಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಆ ಭಾಗದ ಶಾಸಕರು. ಕೆಲವೊಂದು ಷರತ್ತುಗಳನ್ನು ಇಟ್ಟು ಈ ಎಲ್ಲ ಷರತ್ತುಗಳಿಗೆ ಒಪ್ಪಿದಲ್ಲಿ ಮಾತ್ರ ನಾವು ದೇವೇಗೌಡರ ಪರ ಕೆಲಸವನ್ನು ಮಾಡ್ತೀವಿ, ಪ್ರಚಾರವನ್ನು ಮಾಡ್ತೀವಿ. ಆದರೆ ಆ ಷರತ್ತು ಈಡೇರಲಿಲ್ಲ ಅಂತಂದರೆ ನಮ್ಮ ದಾರಿ ನಮಗೆ ಅಂತನ್ಬಿಟ್ಟು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವು ಶಾಸಕರು, ಕಾಂಗ್ರೆಸ್ನ ಶಾಸಕರು ಈಗ ಕೆಲವೊಂದು ಷರತ್ತನ್ನು ವಿಧಿಸಿದ್ದಾರೆ. ಸನ್ಮಾನ್ಯ CLP ಲೀಡರ್ ಅವರಿಗೆ ಕೃಷ್ಣ ಬೈರೇಗೌಡರ ಮನೆಯಲ್ಲಿ ನಾವು ಮಾಡಿದಂಥ ವಿಷಯನ ಗಮನಕ್ಕೆ ತಂದಿದ್ದೇವೆ. ನಾವು 7 ಜನ, 5 ಕಾಂಗ್ರೆಸ್ಸು, 2 JDSನವರು 7 ಜನ ಕೂಡ ಒಗ್ಗಟ್ಟಾಗಿದ್ದೇವೆ. ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥದ್ದಕ್ಕೆ ಯಾವುದೇ ಥರವಾದ ಡೌಟ್ ಬೇಡ. ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಬಟ್ ನಮ್ಮ ವೈಯಕ್ತಿಕವಾಗಿ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಏನು ತೊಂದರೆ ಆಗ್ತಾ ಇದೆ,
ಅದನ್ನ ತಾವು ಕೂಡ ಮಧ್ಯಪ್ರವೇಶ ಮಾಡಿ ಅದನ್ನ ಓಕೆ, ಗೌಡ್ರ ಗೆಲುವಿಗೆ ಷರತ್ತನ್ನು ವಿಧಿಸಿದಾರಂತೆ. ಈಗ ತಾನೇ ಸೋಮಶೇಖರ್ ಅವರು ಮಾತನಾಡ್ತಾ ಇದ್ರು. ಏನು ಷರತ್ತುಗಳು? ಹಾಗಾದ್ರೆ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಬೇಕು. ನಮ್ಮ ಕ್ಷೇತ್ರಕ್ಕೆ ತಾರತಮ್ಯ ಮಾಡ್ತಾ ಇದ್ದಾರೆ, ಮೊದಲು ನಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಷರತ್ತು ನಂಬರ್ 2, ಅನುದಾನ ತಾರತಮ್ಯವನ್ನು ಬಗೆಹರಿಸಬೇಕು. ಸರಿಯಾಗಿ ನಮಗೂ ಕೂಡ ನಮ್ಮ ಕ್ಷೇತ್ರಕ್ಕೂ ಕೂಡ ಅನುದಾನ ಬರಬೇಕು ಅಂತಕ್ಕಂಥದ್ದು 2ನೇ ಷರತ್ತು. 3ನೇ ಷರತ್ತು, ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಹೂ ಅಂದ್ಬಿಟ್ಟು ಸುಮ್ಮನಾದ್ರಾಗಲ್ಲ, ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಇನ್ನು ಬೇಡಿಕೆಗಳನ್ನು 4ನೇ ಷರತ್ತು, ಈ ಬೇಡಿಕೆಗಳನ್ನು ಈಡೇರಿಸಿದರೆ ಗೌಡರ ಪರವಾಗಿ ನಾವು ಕೆಲಸವನ್ನು ಮಾಡ್ತೀವಿ.